ರಿಷಾಗೆ ಎದುರಾದಂತ ಆ ಕಹಿ ಘಟನೆ ಆದ್ರೂ ಏನು? ಈ ಘಟನೆ ಕೇವಲ ರಿಷಾರ ಕಥೆಯಲ್ಲ, ಅದು ನಮ್ಮ ಸಮಾಜದ ಆಂತರಿಕ ಸಮಸ್ಯೆಗಳ ಪ್ರತಿಬಿಂಬವಾಗಿದೆ. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ ರಿಷಾ ಗೌಡ ತಮ್ಮ ವೈಯಕ್ತಿಕ ಅನುಭವವನ್ನ ಹಂಚಿಕೊಳ್ಳುವ ಮೂಲಕ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆ ಮತ್ತು ಸಮಾನತೆಯ ಪ್ರಶ್ನೆಯನ್ನ ಎತ್ತಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಎದುರಿಸಿದಂತಹ ಕಹಿ ಅನುಭವದ ಮೂಲಕ ಮಹಿಳೆಯರ ಮೇಲೆ ನಡೆಯುವಂತಹ ಅಸಭ್ಯ ವರ್ತನೆ ಮತ್ತು ಅದನ್ನು ಕಂಡು ಸಹಾಯಕ್ಕೆ ಬರದ ಮನೋಭಾವದ ಬಗ್ಗೆ ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ಕೇವಲ ರಿಷಾರ ಕಥೆಯಲ್ಲ, ಅದು ನಮ್ಮ ಸಮಾಜದ ಆಂತರಿಕ ಸಮಸ್ಯೆಗಳ ಪ್ರತಿಬಿಂಬವಾಗಿದೆ. ಹಾಗಾದ್ರೆ ರಿಷಾಗೆ ಎದುರಾದಂತ ಆ ಕಹಿ ಘಟನೆ ಆದ್ರೂ ಏನು? ಅದರಿಂದ ಆಕೆ ಅನುಭವಿಸಿದಂತ ನೋವು ಎಂತಹದ್ದು ಅನ್ನೋದನ್ನ ಹೇಳ್ತೀನಿ, ಪೂರ್ತಿ ಸ್ಟೋರಿ ನೋಡಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿ ರಿಷಾ ಗೌಡ ಅವರು ತಮಗಾದ ಕಹಿ ಅನುಭವವೊಂದನ್ನು ಹಂಚಿಕೊಂಡಿದ್ದಾರೆ. ನಮ್ಮಲ್ಲಿ ಬೇರೆ ದೇಶಗಳಂತೆ ಹೆಣ್ಣು ಮಕ್ಕಳಿಗೆ ಸೂಕ್ತ ರಕ್ಷಣೆಯೇ ಇಲ್ಲ ಅಂತ ಹೇಳಿ ರಿಷಾ ಬೇಸರವನ್ನು ಹೊರಹಾಕಿದ್ದಾರೆ. ಅಷ್ಟಕ್ಕೂ ರಿಷಾಗೆ ಆದಂತಹ ಕಹಿ ಘಟನೆಯನ್ನ ಆಕೆಯೇ ಮೆಲುಕು ಹಾಕಿದ್ದಾರೆ. ಕೆಲವು ವರ್ಷಗಳ ಹಿಂದೆಯಷ್ಟೇ ನಾನು ಏರ್ಪೋರ್ಟ್ಗೆ ಬಸ್ನಲ್ಲಿ ಹೋಗ್ತಾ ಇದ್ದೆ. ನಾನು ನಾರ್ಮಲ್ ಟಾಪ್ ಮತ್ತು ಜೀನ್ಸ್ ಅನ್ನ ಧರಿಸಿದ್ದೆ. ಅಷ್ಟಕ್ಕೆ ಹಿಂದೆ ಕೂತಿದ್ದಂತಹ ವ್ಯಕ್ತಿಯೊಬ್ಬ ನನ್ನನ್ನು ಮುಟ್ಟಿದ. ನನಗೆ ಎಷ್ಟು ಕೋಪ ಬಂತು ಅಂದರೆ ಅಲ್ಲೇ ಅವನ ಕಪಾಳಕ್ಕೆ ಬಾರಿಸಿದೆ ಅಂತ ಹೇಳಿ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ರಿಷಾ ಹೇಳಿಕೊಂಡಿದ್ದಾರೆ. ಆದರೆ ಆ ಸಮಯದಲ್ಲಿ ನನ್ನ ಸಪೋರ್ಟ್ಗೆ ಬಂದದ್ದು ಬಸ್ ಕಂಡಕ್ಟರ್ ಮಾತ್ರ. ಇನ್ನುಳಿದ ಗಂಡು ಮಕ್ಕಳೆಲ್ಲ ಸುಮ್ಮನೆ ನೋಡ್ತಾ ಕೂತಿದ್ರು. ಇದೇನಾ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತಾ ಇರೋದು ಅಂತ ಹೇಳಿ ರಿಷಾ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೆಣ್ಣು ಮಕ್ಕಳು ಹಾಕುವಂತಹ ಬಟ್ಟೆಯ ಬಗ್ಗೆ ಮಾತನಾಡುವವರಿಗೆ ತಿರುಗೇಟನ್ನ ನೀಡಿರುವಂತಹ ಅವರು, ಚೂಡಿದಾರ್, ಲಂಗದಾವಣಿ, ಸೀರೆ ಹಾಕಿರುವಂತಹ ಹೆಣ್ಣು ಮಕ್ಕಳ ಮೇಲೂ ಕೂಡ ಅತ್ಯಾಚಾರದಂತಹ ದೌರ್ಜನ್ಯಗಳು ನಡೀತಾ ಇವೆ. ಬರೀ ಶಾರ್ಟ್ಸ್ ಅಥವಾ ಸ್ಲೀವ್ಲೆಸ್ ಟಾಪ್ ಹಾಕಿದ್ರೆ ಮಾತ್ರ ಈ ಘಟನೆಗಳು ಆಗ್ತವೆಯೇ? ನಾನು ಹೆಣ್ಣು ಮಕ್ಕಳು ಎಲ್ಲಾ ವಿಷಯದಲ್ಲೂ ಸರಿ ಅಂತ ಹೇಳಲ್ಲ, ಆದರೆ ಗಂಡಾಗ್ಲಿ ಹೆಣ್ಣಾಗ್ಲಿ ಮೊದಲು ಎಜುಕೇಟೆಡ್ ಆಗಿರಬೇಕು. ಸಮಾಜದಲ್ಲಿ ಹೆಣ್ಣು ಮಕ್ಕಳು ತಲೆ ಎತ್ತಿ ನಡೆಯಬೇಕು ಅಂದ್ರೆ ಆಪತ್ತಿನಲ್ಲಿ ಎಲ್ಲಾ ಗಂಡು ಮಕ್ಕಳು ಸಹಾಯಕ್ಕೆ ನಿಲ್ಲಬೇಕು ಅಂತ ಹೇಳಿದ್ದಾರೆ. ಇನ್ನು ವಿದೇಶದ ಸುರಕ್ಷತೆಯನ್ನ ನೆನೆದು ಬೇಸರವನ್ನ ವ್ಯಕ್ತಪಡಿಸಿದಂತಹ ಅವರು, ನನ್ನ ಅನುಭವವೇ ಹೇಳೋದಾದ್ರೆ ದುಬೈನಲ್ಲಿ ರಾತ್ರಿ 3 ಗಂಟೆ ಆದ್ರೂ ಕೂಡ ಒಬ್ಬ ಹೆಣ್ಣು ಮಗಳು ಧೈರ್ಯವಾಗಿ ಓಡಾಡಬಹುದು. ಆದ್ರೆ ನಮ್ಮ ಬೆಂಗಳೂರು, ಮೈಸೂರಿನಲ್ಲಿ ಆ ವಾತಾವರಣ ಎಲ್ಲಿದೆ? ರಾತ್ರಿ 9 ಗಂಟೆ ಆದ್ರೆ ಸಾಕು, ಮೈಸೂರು ಸ್ತಬ್ಧವಾಗಿರುತ್ತೆ. ನಾನು ಇಷ್ಟೆಲ್ಲ ಸ್ಟ್ರಾಂಗ್ ಆಗಿದ್ರು ಕೂಡ ರಾತ್ರಿ 12 ಗಂಟೆಯ ಮೇಲೆ ಹೊರಗೆ ಹೋಗಬೇಕು ಅಂದಾಗ ಭಯ ಆಗುತ್ತೆ. ನಮ್ಮಲ್ಲಿ ಬೇರೆ ದೇಶಗಳಂತೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿ ರಿಷಾ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳು ಅಂದ್ರೆ ಬರೀ ಅಡುಗೆ ಮನೆ ಕೆಲಸ ಮಾಡ್ಕೊಂಡಿರ್ಬೇಕು ಅನ್ನೋಂತಹ ಮನಸ್ಥಿತಿ ಇನ್ನೂ ಕೂಡ ಇದೆ. ಹುಡುಗರಿಗೆ ಎಷ್ಟು ಅಧಿಕಾರವಿದೆಯೋ ಅಷ್ಟೇ ಹುಡುಗಿಯರಿಗೂ ಇದೆ. ಆದರೆ ಸಮಾಜ ಇದನ್ನ ಒಪ್ಪಿಕೊಳ್ತಾ ಇಲ್ಲ ಅಷ್ಟೇ ಅಂತ ಹೇಳಿ ಹೆಣ್ಣು ಮಕ್ಕಳ ಸಮಾನತೆಯ ಬಗ್ಗೆ ರಿಷಾ ಗೌಡ ಖಡಕ್ ಆಗಿಯೇ ಮಾತನಾಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ರಿಷಾ ಗೌಡ ಅವರ ಮಾತುಗಳು ಈ ಪ್ರಸ್ತುತ ಸಮಾಜದಲ್ಲಿ ಮಹಿಳಾ ಸುರಕ್ಷತೆ ಅನ್ನುವಂತಹ ವಿಷಯ ಇನ್ನೂ ಗಂಭೀರ ಚರ್ಚೆಗೆ ಒಳಪಡಬೇಕಿದೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತದೆ. ಹೆಣ್ಣು ಗಂಡು ಸಮಾನತೆ ಕೇವಲ ಮಾತಿನ ಮಟ್ಟದಲ್ಲೇ ಉಳಿಯದೆ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಗೌರವ ಮತ್ತು ಬೆಂಬಲ ಕಾಣಿಸಿಕೊಳ್ಳಬೇಕು. ಸುರಕ್ಷತೆ ಮತ್ತು ಸಮಾನತೆಯ ಸಮಾಜ ನಿರ್ಮಾಣಕ್ಕೆ
ರಿಷಾ ಎತ್ತಿರುವಂತಹ ಪ್ರಶ್ನೆಗಳು ಸಮಂಜಸ ಅಂತಲೇ ಹೇಳಬಹುದು. ಇದಾಗಿತ್ತು ಈ ಹೊತ್ತಿನ ನ್ಯೂಸ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.